ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅವನು ಕ್ಲಾಕ್ ತಗೊಂಡು ತೋರಿಸ್ತಿದ್ದಾನೆ. ಸೊ ಇವತ್ತು ಬಂದು ಶನಿವಾರ ಅಂದರೆ ನಮ್ಮನೆ ದೇವ್ರ ವಾರ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು. ಅಂದರೆ ದಿನ ಮನೆ ಒರೆಸಲ್ಲ ಅಂತಲ್ಲ, ಯಾಕೆಂದರೆ ಮಾಪ್ ಮಾಡೇ ಸೊ ಮಾಪ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡೋದು ಬರ್ತಾರೆ. ಸೊ ಮಾಪು ಮತ್ತು ಬ್ರೂಮ್ ಮಾಡೋಕ್ಕೆ ಸೊ ಅದೆಲ್ಲ ಮಾಡಿದ್ದಾಯಿತು. ಇವತ್ತು ಮನೆ ದೇವ್ರ ವಾರ ಆಗಿರೋದ್ರಿಂದ ಎವ್ರಿ ಸ್ಯಾಟರ್ಡೆ ಸೊ ಪೂಜೆ ಎಲ್ಲ ಇನ್ನೂ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಡೈಲಿ ದೀಪ ಹಚ್ಚೋದು, ಗಂಧದ ಕಡಿ ಹಚ್ಚೋದಿರುತ್ತೆ. ಬಟ್ ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ದೇವ್ರ ಮನೆಯೂ ಅಷ್ಟೇ ನಾನು ಒಂದೊಂದ್ಸರಿ ಫ್ರೈಡೇ ಈವ್ನಿಂಗೇ ಕ್ಲೀನ್ ಮಾಡಿಬಿಡ್ತೀನಿ, ಒಂದೊಂದ್ಸರಿ ಸ್ಯಾಟರ್ಡೇ ಎದ್ದು ಕ್ಲೀನ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಎಲ್ಲ ಪೂಜೆ ಎಲ್ಲ ಲೇಟ್ ಆಗ್ತಿದೆ. ನಾನು ಹೆಂಗೆ ಅಂದರೆ ನನ್ನ ಟೈಮ್ ಎಲ್ಲ ಇಲ್ಲ. ಸೊ ನಾನು ಸ್ನಾನ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಆಗಿದ ತಕ್ಷಣ ಪೂಜೆ ಮಾಡಿಬಿಡ್ತೀನಿ. ಇಂಥ ಟೈಮಲ್ಲೇ ಮಾಡಬೇಕಂತ ಏನಿಲ್ಲ. ಸೊ ಫಸ್ಟ್ ಇವಾಗ ಹೋಗಿ ಚಂದು ಅವ್ರ ಕಾಲೇಜಲ್ಲಿ ಏನೋ ಈವೆಂಟ್ ಇದೆ, ಅಲ್ಲಿ ಹೋಗಿದ್ದಾರೆ. ಲಾಸ್ಟ್ ಟೈಮು ಅವರು ಅಲ್ಲಿ ಕಾಲೇಜಲ್ಲಿ ಹೋಗಿದ್ದಾಗ ಎಷ್ಟೊಂದು ಜನ ನಂಗೆ ಮೆಸೇಜ್ ಮಾಡಿದ್ರಿ, ಚಂದು ಅವರು ಮಾತಾಡ್ತಿದ್ದಾರೆ ಇಲ್ಲಿ ಅಂತ. ಸೊ ಹೌದು, ಅವಾಗ ಅವ್ರನ್ನ ಇವೆಂಟಿಗೆ ಕರೆಸಿದ್ರು. ಅಂದರೆ ಹೊಸ ಸ್ಟೂಡೆಂಟ್ಸ್ಗೆಲ್ಲ ಹೇಳೋದಕ್ಕೆ ಹೇಗೆ ಲೈಫ್ದು, ಅಂದರೆ ಅಲ್ಲಿ ಓದಿದ್ಮೇಲೆ ಅವ್ರಿಗೆ ಯಾವ ಥರ ಚೇಂಜ್ ಆಯಿತು ಲೈಫು, ಆ ಥರ ಎಲ್ಲ ಏನೋ ಹೇಳೋದಕ್ಕೆ ಕರೆಸಿದ್ರು. ಸೊ ಅದೆಲ್ಲ ಆದಮೇಲೆ ಎಷ್ಟೊಂದು ಜನ ನನಗೆ ಇನ್ಸ್ಟಾಲಿ ಎಲ್ಲ ಮೆಸೇಜ್ ಹಾಕಿದ್ರಿ. ಸೊ ಅದು ನೋಡಿ ಖುಷಿ ಆಯಿತು. ಸೊ ಇವತ್ತು ಏನೋ ಇವೆಂಟ್ ಇದೆ, ಅಲ್ಲೂ ಹೋಗಿದ್ದಾರೆ. ನಾನು ಜಿಯೋಗೆ ಸ್ನಾನ ಮಾಡಿಸಿ ಆಫ್ಟರ್ನೂನ್ ಈವ್ನಿಂಗ್ ಎಲ್ಲೋ ಹೋಗ್ತಾ ಇದ್ದೀವಿ. ಸೊ ಅದು ಆಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಬಟ್ ಇವಾಗ ನಾನು ಸೊ ಹೇಗೆ ನಂದು ಪೂಜೆ ರೂಟೀನ್ ಹೇಗಿರುತ್ತೆ, ಮತ್ತು ನಮ್ಮ ದೇವ್ರ ಮನೆ ಸ್ವಲ್ಪ ನಾನು ತೋರಿಸೇ ಇಲ್ಲ ಅನಿಸುತ್ತೆ ನಾನು ನಮ್ಮ ಮನೆ ಮಾಡಿದಾಗಿಂದ. ಸೊ ದೇವ್ರ ಮನೆ ಮತ್ತು ನಮ್ಮ ದೇವ್ರ ಮನೆ ಮಾಡೋದಕ್ಕೆ ಸಪ್ರೇಟಾಗಿ ಎಷ್ಟು ಖರ್ಚಾಯಿತು ಅಂತ, ಏಕೆಂದರೆ ಅದು ಇಂಟೀರಿಯರಲ್ಲಿ ಬರಲಿಲ್ಲ. ಸೊ ಇಂಟೀರಿಯರ್ ಡಿಸೈನರ್ ನಾನು ತುಂಬ ಸರಿ ಹೇಳಿದ್ದೀನಿ, ಹೋಮ್ ಲೈನ್ ತುಂಬ ಕಚ್ಚಡವಾಗಿ ನಮಗೆ ಏನೂ ಸರಿಯಾಗಿ ಮಾಡಿಲ್ಲ. ಆಮೇಲೆ ನಾವೇ ಚಂದು ನಾನೇ ಸ್ವಲ್ಪ ಡಿಸೈನ್ ಮಾಡಿದ್ದು ಅಂತ. ಸೊ ಇದು ಕೂಡ ಅಷ್ಟೇ, ನಾವು ಮಾಡಲ್ಲ ಹಂಗೆ ಹಿಂಗೆ ಅಂತ ಏನೋ ಹೇಳಿ ಎಕ್ಸ್ಟರ್ನಲ್ ವೆಂಡರ್ ಕೈಲಿ ಮಾಡಿಸಿದ್ದು. ಸೊ ಅದಕ್ಕೆ ಹೇಗೆ ಖರ್ಚಾಯಿತು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಇವಾಗ ನಾನು ಜಿಯನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬರ್ತೀನಿ. ಬೇಬಿ ಬಾ. ಜಿಯನ್ಗೆ ಸ್ನಾನ ಮಾಡಿಸ್ಕೊಂಡು ಬಂದು ಅವನಿಗೆ ರೆಡಿ ಮಾಡಿಸಿ ಆಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಏನಂದರೆ ದೇವ್ರ ಮನೆ ಒಂದೊಂದು ದಿನ ಹಿಂದೆ ದಿನವೇ ಕ್ಲೀನ್ ಮಾಡಿಬಿಡ್ತೀನಿ, ಮತ್ತು ಒಂದೊಂದು ದಿನ ಅವತ್ತಿನ ದಿನವೇ ಕ್ಲೀನ್ ಮಾಡ್ತೀನಿ. ಸೊ ಫಸ್ಟು ಈ ರೀತಿ ಹೂವೆಲ್ಲ ತೆಗೆದು ಆಮೇಲೆ ಅಲ್ಲಿ ಒಂದು ಸರಿ ಡಸ್ಟಿಂಗ್ ಎಲ್ಲ ಮಾಡಿ, ಡಸ್ಟಿಂಗ್ ಅನ್ನೋದಕ್ಕಿಂತ ಏನಾದರೂ ಗಂಧದ ಕಡ್ಡಿ ಹಚ್ಚಿರೋದು ಅಥವಾ ಸಣ್ಣ ಪುಟ್ಟ ಹೂ ಹಾಕಿರ್ತೀವಲ್ಲ ಅದ್ರದ್ದೆಲ್ಲ ಉದುರಿರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ನಾನು ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊತೀನಿ. ಸೊ ನೋಡ್ಬೋದು ಈ ರೀತಿ ಎಲ್ಲ ಬಿದ್ದಿರುತ್ತೆ. ಬಟ್ಟೆಗಳು ಇಟ್ಕೊಂಡಿದ್ದೀನಿ. ಸೊ ಬಟ್ಟೆಗಳಲ್ಲೇ ಗುಡಿಸ್ಕೊತೀನಿ, ಅಲ್ಲಿ ಪೊರ್ಕೆ ಎಲ್ಲ ಯೂಸ್ ಮಾಡಲ್ಲ. ಸೊ ಏನಂದರೆ ಈ ಕ್ಯಾಮ್ರಾ ಅಲ್ಲಿ ಲೆನ್ಸು ಸ್ವಲ್ಪ ಜಾಸ್ತಿ ದೊಡ್ಡದು ಹತ್ರಕ್ಕೆ ಫೋಕಸ್ ಆಗುತ್ತೆ. ಅದಕ್ಕೆ ಅವಾಗವಾಗ ಒಂದ್ಸರಿ ನೋಡ್ತಾನೆ ಇರ್ತೀನಿ, ಫೋಕಸ್ ಆಗ್ತಿದೆಯಾ ಇಲ್ವಾ ಸರಿಯಾಗಿ ಅಂತ. ಲೆನ್ಸ್ ಒಂದು ಚೇಂಜ್ ಮಾಡೋದಿದೆ, ಲಾಸ್ಟ್ ಬ್ಲಾಗಲ್ಲೇ ಹೇಳಿದೆ, ಮತ್ತು ಚೇಂಜ್ ಮಾಡಬೇಕದು. ಸೊ ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಆಮೇಲೆ ಏನು ಮಾಡ್ತೀನಿ ಅಂದರೆ ಮತ್ತೆ ಇನ್ನೊಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಬರ್ತೀನಿ. ಸೊ ಇದು ಈ ಥರದ್ದು ಟೈಲ್ಸ್ ಎಲ್ಲ ಕ್ಲೀನ್ ಮಾಡೋಕೆ ಇಟ್ಕೊಂಡಿರ್ತೀವಲ್ಲ, ಅದು ಒಂದು ಹೊಸದು ದೇವ್ರ ಮನೆಗೆ ಅಂತಲೇ ನಾನು ಇಟ್ಕೊಂಡಿರ್ತೀನಿ. ಸೊ ಅದರಲ್ಲಿ ಎಲ್ಲನೂ ನೀಟಾಗಿ ಒಂದ್ಸರಿ ಈ ರೀತಿ ಕ್ಲೀನ್ ಮಾಡ್ಕೊತೀನಿ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದಾದಮೇಲೆ ನಾನು ದೇವ್ರದ್ದು ಸಾಮಾನುಗಳನ್ನು ಕೂಡ ಕ್ಲೀನ್ ಮಾಡಿ ಮೇಲೆ ತೊಗೊಂಡು ಹೋಗಿಟ್ಟೆ. ಸೊ ಅದನ್ನು ಕ್ಲೀನ್ ಮಾಡೋದು ನಾನು ತೋರಿಸ್ಲಿಲ್ಲ. ಸೊ ಎಲ್ಲನೂ ಏನು ತೋರಿಸೋದು ಅದೆಲ್ಲ ನಾರ್ಮಲ್ ಅಂತಲೇ, ಮತ್ತು ಸ್ವಲ್ಪ ಮರ್ಕೊಂಡು ಬಿಟ್ಟೆ ನಾನು ತೋರಿಸೋದು. ಸೊ ಅದಾದಮೇಲೆ ಬಂದು ಈ ರೀತಿ ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಚ್ತೀನಿ ಹೊಸ್ಲಿಗೆ. ಆಮೇಲೆ ರಂಗೋಲಿ ಪುಡಿಲಿ ಕೂಡ ಈ ಥರ ಹಾಕ್ತೀನಿ. ಸೊ ನಂಗೆ ಹೆಂಗೆ ಬರುತ್ತೆ ಹಂಗೆ ಹಾಕ್ತೀನಿ. ನಾನು ತುಂಬ ಚೆನ್ನಾಗೆಲ್ಲ ಬರಲ್ಲ ನನಗೆ, ಬಟ್ ಎಷ್ಟು ಬರುತ್ತೆ ಅಷ್ಟು ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಬ್ಬಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನಾರ್ಮಲ್ ವಾರ ಮಾಡಿದಾಗ ಸಿಂಪಲ್ಲಾಗಿ ಈ ರೀತಿ ಹಾಕ್ಕೊತೀನಿ. ಫ್ರೆಂಡ್ಸ್, ಸೊ ಎಲ್ಲ ಕ್ಲೀನ್ ಮಾಡಿದಾಯಿತು. ಇವಾಗ ಇದಕ್ಕೆಲ್ಲ ಕುಂಕುಮ ಇಡ್ತೀನಿ. ನನ್ನ ಫೋಟೋಗಳೆಲ್ಲ ನಾನು ಕ್ಲೀನ್ ಮಾಡಾಯಿತು. ಹಾಗೆ ದೇವ್ರ ಸಾಮಾನುಗಳನ್ನು ಕೂಡ ಕೆಳಗಡೆ ಕ್ಲೀನ್ ಮಾಡ್ಕೊಂಡು ಬಂದೆ. ಸೊ ಅವಾಗ ನಾನು ಅದನ್ನು ತೋರಿಸ್ಬೇಕಿತ್ತು ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತ.
ಸ್ವಲ್ಪ ಕ್ಲೀನ್ ಮಾಡೋ ಇದರಲ್ಲಿ ಮರ್ಕೊಂಡ್ಬಿಟ್ಟೆ. ಏನಿಲ್ಲ, ಅದಕ್ಕೆ ನಾನು ಸಿಲ್ವರ್ ಕ್ಲೀನಿಂಗ್ ಏನು ಬರುತ್ತೆ ಪೌಡರ್ಸು ಅದನ್ನು ಯೂಸ್ ಮಾಡ್ತೀನಿ ಒಂದೊಂದ್ಸರಿ. ಇಲ್ಲಾಂದರೆ ಕೋಲ್ಗೇಟ್ ಬರುತ್ತಲ್ಲ, ಸೊ ಪೌಡರು ಅದನ್ನು ಯೂಸ್ ಮಾಡ್ತೀನಿ. ಇಲ್ಲ ನಾರ್ಮಲ್ ಸಬೀನಾ ಬರುತ್ತಲ್ಲ ಅದರಲ್ಲೂ ಕೂಡ ಒಂದೊಂದ್ಸರಿ ಯೂಸ್ ಮಾಡ್ತೀನಿ. ಸೊ ಅದು ಯಾವುದು ನನಗೆ ಸರಿ ಅಂತ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಗೊತ್ತಿದೆ ಯಾವುದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇವಾಗ ಇವಾಗ ಕುಂಕುಮ ಎಲ್ಲ ಇಟ್ಬಿಟ್ಟು ನಾನು ಮತ್ತೆ ಹೂವೆಲ್ಲ ಇಟ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತೀನಿ. ನೆಕ್ಸ್ಟ್ ಬಂದು ಈ ರೀತಿ ಹೂಗಳೆಲ್ಲ ಹಾಕ್ಕೊತೀನಿ. ಒಂದೊಂದ್ಸರಿ ಅಂದರೆ ಕಟ್ಟಿರೋ ಹೂ ತರಿಸಾಕ್ತೀನಿ, ಒಂದೊಂದ್ಸರಿ ಈ ಥರ ಬಿಡಿ ಇರೋ ಹೂಗಳನ್ನೇ ಹಾಕ್ತೀನಿ. ಯಾಕೆ ನಂಗೆ ಈ ಥರದ್ದು ಹಾಕಿದ್ರೇ ನನಗೆ ಕ್ಲೀನ್ ಮಾಡೋಕ್ಕೆಲ್ಲ ಈಸಿ ಅನಿಸುತ್ತೆ ಮತ್ತು ನೀಟಾಗಿ ಚೆನ್ನಾಗೂ ಕೂಡ ಕೂರುತ್ತೆ. ಹಬ್ಬಗಳಲ್ಲಿ ಮಾತ್ರ ಒಂದೊಂದ್ಸರಿ ಕಟ್ಟಿರೋದು ಹಾಕ್ತೀನಿ. ಸೊ ಇದರಲ್ಲೇ ಬೇರೆ ಬೇರೆ ಥರ ತರಿಸ್ತೀನಿ, ಬೇರೆ ಬೇರೆ ಕಲರ್ಗಳನ್ನ ತರಿಸಿ ಹಾಕ್ತೀನಿ. ಸೊ ಆ ರೀತಿ ಮಾಡ್ತಾ ಇರ್ತೀನಿ ನಾನು. ಒಂದೊಂದ್ಸರಿ ನಾನು ಕೂಡ ಮುಂದೆ ದಾಸವಾಳ ಅದು ಗಿಡ ಹಾಕಿದ್ದೀನಿ, ಅದರಲ್ಲೂ ಬಿಡ್ತಾ ಇರುತ್ತೆ. ಅದರಲ್ಲಿ ಬಿಟ್ಟಾಗ ತಂದು ನಾನು ಇಲ್ಲಿ ಮುಡಿಸ್ತಾ ಇರ್ತೀನಿ ದೇವರಿಗೆ. ಬಟ್ ನನಗೆ ಈ ಥರ ಸೇವಂತಿಗೆ ಹೂ ಏನಿರುತ್ತೆ ಇದೇ ಇಷ್ಟ ಆಗುತ್ತೆ. ಯಾಕೆಂದರೆ ಇದು ಬೇಗ ಒಣಗಲ್ಲ. ಕೆಲವೊಂದು ಹೂಗಳಿರುತ್ತೆ ಬೇಗ ಒಣಗಿಬಿಡುತ್ತೆ. ಬಟ್ ಇದು ಇರುತ್ತೆ ಒಂದು 2 days ಆದರೂ ಅಟ್ಲೀಸ್ಟ್ ಇರುತ್ತೆ, ಆಮೇಲೆ ಚೇಂಜ್ ಮಾಡ್ಕೋಬೋದು. ಮತ್ತು ಏನಂದರೆ ನಾನು ಇನ್ನೊಂದು ಏನು ಮಾಡ್ತೀನಿ ಅಂದರೆ ಹೂ ಒಣಗಿದ ಮೇಲೆ ಹಾಗೆ ಬಿಡಲ್ಲ, ತೆಗ್ದುಬಿಡ್ತೀನಿ. ಅಕಸ್ಮಾತ್ ಆವತ್ತಿನ ದಿನ ಹೂ ಇಲ್ಲ ಅಂದ್ರೂ ಹಾಗೆ ಪೂಜೆ ಮಾಡಿರ್ತೀನಿ. ಬಟ್ ಒಣಗಿರೋ ಹೂ ಇದ್ದರೆ ಅದನ್ನು ತೆಗ್ದುಬಿಡ್ತೀನಿ, ಅದು ಹಾಗೆ ಬಿಡಲ್ಲ. ಸೊ ಗಂಧದ ಕಡ್ಡಿ ಇದು ತುಂಬ ಇಷ್ಟ ಆಗ್ತಿದೆ ನನಗೆ. ನಾನು ಸ್ಟಾರ್ ಬಜಾರ್ಗೆ ಹೋಗಿದ್ದಾಗ, ಸ್ಟಾರ್ ಅಲ್ಲ ಸ್ಪಾರಲ್ಲಿ ತೊಗೊಂಡು ಬಂದಿದ್ದೆ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿದೆ, ಅವ್ರದ್ದೇ ಏನೋ ಬ್ರ್ಯಾಂಡ್ ಅದು. ಸೊ ನೋಡ್ಬೋದು, ನಾನು ದೇವ್ರ ಮನೆ ತೋರಿಸ್ತೀನಿ ಅಂತ ಹೇಳಿದೆ. ದೇವ್ರ ಮನೆ ಈ ರೀತಿಯಾಗಿ ಬರುತ್ತೆ ನಮ್ಮದು. ಸೊ ಇಲ್ಲಿ ವೈಟು ಮತ್ತು ಬ್ರೌನ್, ಡಾರ್ಕ್ ಬ್ರೌನ್ ಕಾಂಬಿನೇಷನಲ್ಲಿದೆ. ಸೊ ಕ್ಯಾಮ್ರಲ್ಲೂ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಯಾಕೆಂದರೆ ಲೈಟಿಂಗ್ಸು ಅದೆಲ್ಲ ಇರೋದ್ರಿಂದ. ಮತ್ತು ಗಂಧದ ಕಡ್ಡಿ ಹಚ್ತೀನಿ, ಕರ್ಪೂರ ಮತ್ತು ಧೂಪ ಎರಡೂ ಕೂಡ ಹಾಕ್ತೀನಿ ನಾನು ವಾರದಲ್ಲಿ. ಇಲ್ಲಿ ಮುಂದೆ ಬಂದರೆ ನಾನು ಅಲ್ಲಿ ಪ್ಲಾಸ್ಟಿಕ್ದು ತೋರಣ ಹಾಕಿದ್ದೀನಿ, ಅದು ನಾನು ನಿಮಗೆ ತೋರಿಸ್ತೀನಿ. ತುಂಬ ಏನೆಲ್ಲ ಇಟ್ಟಿಲ್ಲ ನಾನು, ತುಂಬ ಇಡೋದು ಬೇಡ ಅಂತ. ಯಾಕೆಂದರೆ ತುಂಬ ಇಟ್ಟರೆ ಅಷ್ಟೊಂದು ಚೆನ್ನಾಗೂ ಕಾಣಿಸಲ್ಲ ಮತ್ತು ಕ್ಲೀನ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಬೇಕಷ್ಟು ಅಷ್ಟು ಫೋಟೋಗಳನ್ನ ನೀಟಾಗಿ ನಾನು ಇಟ್ಕೊಂಡಿದ್ದೀನಿ. ನಮ್ಮನೆ ದೇವರು ಮತ್ತು ಮಾಮೂಲಿ ಗಣೇಶ, ಲಕ್ಷ್ಮೀ, ಸರಸ್ವತಿದು ಮತ್ತು ಚೌಡೇಶ್ವರಿದು 2 ಇದೆ. ಸೊ ಅದು ಪ್ರತಿ ಸಾರಿ ನಾವು ಅವ್ರ ದೇವಸ್ಥಾನಕ್ಕೆ ಹೋದಾಗ ಕೊಡ್ತಾ ಇರ್ತಾರೆ. ನಾನು ಪ್ರತಿ ಸಾರಿ ಇರೋದನ್ನು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಹೊಸದು ಕೊಟ್ಟಾಗ ಅದನ್ನು ಇಡ್ತಾ ಇರ್ತೀನಿ. ಈ ಸಾರಿ ಇನ್ನೂ ದೇವಸ್ಥಾನಕ್ಕೆ 2 ಇದೆ, ಒಂದು ತೊಗೊಂಡೋಗಿ ಕೊಡಬೇಕು ಯಾವುದಾದ್ರೂ ದೇವಸ್ಥಾನಕ್ಕೆ. ಸೊ ನಾನು ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಟ್ಬಿಡ್ತೀನಿ, ಫೋಟೋಸು ಬೇರೆ ಎಲ್ಲೂ ಹಾಕಲ್ಲ. ನೋಡ್ಬೋದು ಈ ಥರ 2 ಲೈಟ್ಸ್ ಹಾಕ್ಸಿದ್ದೀವಿ ನಾವು ಅಲ್ಲಿಗೆ, ಯಾಕೆಂದರೆ ಬೆಳಕು ಬರಲಿ ಅಂತ. ಸೊ ಇದು ಯಾವಾಗಲೂ ಆಫ್ ಮಾಡಲ್ಲ, ಯಾವಾಗಲೂ ಹಾಗೆ ಇರುತ್ತೆ ಲೈಟು. ಅಂದರೆ 24/7 ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಮನೇಲಿ ಇಲ್ಲ ಅಂದರೂ ಅದನ್ನು ಹಾಕ್ಬಿಟ್ಟು ಹೋಗ್ತೀವಿ. ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೂ ಇರುತ್ತೆ, ಬಟ್ ಎಲ್ಲ ಟೈಮಲ್ಲೂ ಇರುತ್ತೆ, ಅದು ನಾವು ಆಫೇ ಮಾಡಲ್ಲ ಅದು. ಮತ್ತು ಇದು ದೇವ್ರದ್ದು ಫೋಟೋದು ಕೂಡ ಬರ್ತಾಯಿತ್ತು ಲೈಟ್ಸು, ಅದೇನೋ ಹೋಗ್ಬಿಟ್ಟದೆ, ಅದು ರೆಡಿ ಮಾಡಿಸ್ಬೇಕು. ನೋಡೋಣ, ಅದು ಫೋಟೋ ಎಲ್ಲಿ ತೊಗೊಂಡ್ವಿ ಅಲ್ಲೇ ತೊಗೊಂಡು ಹೋಗ್ತೀವಿ. ಸೊ ಅಮ್ಮನೂ ಹೇಳ್ತಾಯಿದ್ರು, ಅಮ್ಮ ಹತ್ರನೂ ಇರೋದು ಕೂಡ ಅಷ್ಟೇ, ಅದು ಹೋಗ್ಬಿಡತ್ತೆ ಲೈಟ್ಸು, ಜಾಸ್ತಿ ದಿನ ಬರಲ್ಲ ಅಂತ ಹೇಳ್ತಾಯಿದ್ರು. ರೆಡಿ ಮಾಡಿಸ್ಬೇಕು. ಆವಾಗ ಅರ್ಜೆಂಟಿಗೆ ಅದೇ ಫೋಟೋ ಸಿಕ್ಕಿದಾಯ್ತಾ ನಮಗೆ. ನಾವಿನ್ನೂ ಸ್ವಲ್ಪ ದೊಡ್ಡ ತೊಗೊಳ್ಬೇಕು ಅಂದ್ಕೊಂಡಿದ್ವಿ. ಹೋಗಿ ನೋಡ್ತಾ ಇದ್ವಿ, ಅರ್ಜೆಂಟಿಗೆ ಸದ್ಯಕ್ಕೆ ಅದು ಸಿಕ್ತು, ತೊಗೊಂಡು ಬಂದ್ವಿ. ಸದ್ಯಕ್ಕೆ ಫೋಟೋ ಚೇಂಜ್ ಮಾಡೋದೇನೂ ಇಲ್ಲ, ನೋಡೋಣ ಆಮೇಲೆ. ನಾನು ಮೇಲ್ಗಡೆ ಗಣೇಶ ಮಾಡಿಸಿರೋದ್ರಿಂದ ಅಲ್ಲಿ ದೊಡ್ಡ ಫೋಟೋ ಇಟ್ಬಿಟ್ರೆ ಗಣೇಶ ಕವರ್ ಆಗಿಬಿಡತ್ತೆ. ಸೊ ಅದಕ್ಕೆ ಚಿಕ್ಕ ಫೋಟೋನೇ ಇಟ್ಟಿದ್ದೀನಿ. ಸೊ ಹಿಂದೆ ನೋಡ್ಬೋದು, ಅಲ್ಲಿ ಗಣೇಶ ನಿಮ್ಗೆ ಕಾಣಿಸ್ತಿದೆ ಅಲ್ಲ, ಇದು. ಸೊ ನಮ್ಮ ದೇವ್ರ ಮನೆ ಈ ರೀತಿಯಾಗಿ ಬರುತ್ತೆ, ಗ್ಲಾಸ್ ಮತ್ತು ವುಡ್ಡಲ್ಲಿ ಮಾಡಿರೋಂಥ ದೇವ್ರ ಮನೆ. ಸೊ ಈ ರೂಮಲ್ಲಿ ದೇವ್ರ ಮನೆ ಮತ್ತು ಒಂದು ಚಿಕ್ಕ ಲೈಬ್ರರಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಈ ರೀತಿ ಡಿಸೈನು ವುಡ್ಡಲ್ಲಿ ಮಾಡಿರೋದು ಇದೆಲ್ಲ.
ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಾನು ಇವಾಗ ಹೋಗಿ ಸ್ವಲ್ಪ ಹೊರಗಡೆ ಹೋಗೋದಿದೆ, ರೆಡಿ ಆಗಬೇಕು. ಸೊ ನಾನು ಬಂದು ಅಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ ನಮ್ಮದು ದೇವ್ರ ಮನೆ ಯಾವ ರೀತಿ ನಾವು ಪ್ಲ್ಯಾನ್ ಮಾಡಿದ್ವಿ, ಎಷ್ಟೆಲ್ಲ ಖರ್ಚಾಯಿತು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನಾನು ಹೀಗೆ ಪೂಜೆ ಮಾಡ್ತೀನಿ, ಒಬ್ಬೊಬ್ರು ಒಂದೊಂದು ರೀತಿ ಪೂಜೆ ಮಾಡ್ತಾರೆ. ಸೊ ನೀವು ಮಾಡೋ ತಪ್ಪು ಅಥವಾ ನಾವು ಮಾಡೋ ತಪ್ಪು ಅಂತ ಅನ್ಕೋಬಾರ್ದು. ನನಗನ್ಸೋದೇನೆಂದರೆ ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ಯಾವ ರೀತಿ ಪೂಜೆ ಮಾಡಿದ್ರು ದೇವರಿಗೆ ಅದು ಸಲ್ಲುತ್ತೆ ಅಂತ. ಸೊ ಆದಷ್ಟು ನಾನು ಯಾವಾಗಲೂ ಹಾಗೆ ಮಾಡೋದು. ಸೊ ನಾನು ಏನಾದರೂ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಾದ್ರೂ ಓಕೆ ದೇವರೇ ನಿಮಗೆ ಬಿಟ್ಟಿದ್ದು. ಸೊ ನನಗೆ ಹೆಂಗೆ ಗೊತ್ತಿರುತ್ತೆ ಹಂಗೆ ನಾನು ಪೂಜೆ ಮಾಡ್ತೀನಿ. ಸೊ ಪೂಜೆ ಮಾಡಿದೆಲ್ಲ ಆಯಿತು. ದೇವರಿಗೆ ಏನಾದರೂ ಫ್ರೂಟ್ಸು ಆ ಥರದ್ದೇ ಇಟ್ಟು ನಾನು ಯಾವಾಗಲೂ ಮಾಡೋದು. ಏನಾದರೂ ಹಬ್ಬಗಳಿದ್ದಾಗ ಮಾತ್ರ ಏನಾದರೂ ಮನೆಗೆ ಮಾಡೋದು ಊಟ ಅಂದರೆ ಏನು ಸ್ಪೆಷಲ್ ಸ್ವೀಟ್ ಮಾಡಿರ್ತೀವಿ ಅದನ್ನ ಇಡ್ತೀನಿ. ಇಲ್ಲಾಂದರೆ ಒಂದೊಂದ್ಸರಿ ಹಾಲು ಅಥವಾ ಒಂದೊಂದ್ಸರಿ ಈ ಥರ ಹಣ್ಣು ಏನಾದರೂ ಇಟ್ಟು ಪೂಜೆ ಮಾಡೋದು. ಬಾಳೆಹಣ್ಣು ಜಾಸ್ತಿ ನಾನು ಇಡೋದು ಬಾಳೆಹಣ್ಣೆ. ಸೊ ಇಷ್ಟು. ಇವಾಗ ಹೋಗಿ ನಾನು ಮತ್ತೆ ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಇದು ನಾನು ಇನ್ನೊಂದು ದಿನ ಶೂಟ್ ಮಾಡ್ತಾ ಇದ್ದೀನಿ, ಸೇಮ್ ಡೇ ಶೂಟ್ ಮಾಡ್ತಾ ಇಲ್ಲ. ಸೊ ಏನಂದರೆ ನಾನು ಅವಾಗಲೇ ಹೇಳ್ದಾಗೆ ನಮ್ಮದು ದೇವ್ರ ಮನೆದು ಏನು ಐಡಿಯಾ ಆಯಿತು, ಹೇಗೆ ನಾವು ಅದನ್ನು ಮಾಡಿಸಿದ್ವಿ ಅಂತ. ಸೊ ಏನಂದರೆ ಫಸ್ಟು ನಮಗೆ ಇದ್ದಿದ್ದು ಐಡಿಯಾ ಗ್ರೌಂಡ್ ಫ್ಲೋರಲ್ಲೇ ಇರಬೇಕಂತ ಇತ್ತು ದೇವ್ರ ಮನೆ. ಸೊ ಅದಕ್ಕೆ ಸುಮಾರು ನಮ್ಮದು ಕೆಳಗಡೆ ಒಂದು ರೂಮ್ ಇತ್ತಲ್ಲ ಅದು ಡೆಮಾಲಿಷ್ ಮಾಡಿಸಿ ನಾವು ಹಾಲ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದು. ಕೆಳಗಡೆ ರೂಮೇ ಇಲ್ಲ, ಹಂಗೆ ತೊಗೊಳಕ್ಕೆ ಫಸ್ಟ್ ಫ್ಲೋರಿಂದನೇ ರೂಮ್ ಇರೋದು. ಸೊ ಕೆಳಗಡೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಕೆಳಗಡೆ ನಮಗೆ ನಮ್ಮದು ಏನು ಹೇಳ್ತಾರೆ ವಾಸ್ತು ಪ್ರಕಾರ ಅದು ಸರಿಯಾಗಿ ಸಿಕ್ಕಲಿಲ್ಲ ನಮಗೆ. ಕೆಳಗಡೆ ಒಂದು ಕಡೆ ಮಾಡ್ಬೋದಿತ್ತು, ಬಟ್ ಅದ್ರ ಮೇಲ್ಗಡೆ ನಮಗೆ ವಾಶ್ರೂಮ್ ಫಸ್ಟ್ ಫ್ಲೋರ್ದು ವಾಶ್ರೂಮ್ ಬರ್ತಾಯಿತ್ತು, ಅದ್ರ ಕೆಳಗಡೆ ನಮ್ಮದು ಏನು ದೇವ್ರ ಮನೆ ಬರ್ತಾಯಿತ್ತು. ಸೊ ಅದಕ್ಕೆ ಯಾಕೋ ಅಷ್ಟೊಂದು ನನಗೆ ಸಮಾಧಾನ ಅನಿಸ್ಲಿಲ್ಲ. ಆಮೇಲೆ ಬೇರೆ ಕಡೆ ಎಲ್ಲ ಕೇಳಿದಾಗ ಫಸ್ಟ್ ಫ್ಲೋರಲ್ಲಿ ಮಾಡ್ಬೋದು ಅಂತ ಹೇಳಿದ್ರು. ಮತ್ತು ಅದು ಪ್ರಾಪರ್ ದೇವ್ರ ಮೂಲೆ ಅಂತ ಏನು ಹೇಳ್ತಾರೆ ಅದೇ ನಮಗೆ ಸಿಕ್ತು. ಸೊ ಅದರಿಂದ ಅದೊಂದು ರೂಮು ಇತ್ತು, ಅದನ್ನ ಹೆಂಗೂ ಲೈಬ್ರರಿ ಥರನೇ ಮಾಡಬೇಕಂತ ಇತ್ತು. ಅದಕ್ಕೆ ಸರಿ ಅಲ್ಲಿ ಬುಕ್ಸ್ ಎಲ್ಲ ಇಡೋದಕ್ಕೆ ಮತ್ತು ದೇವ್ರ ಮನೆ ಮಾಡ್ಕೊಳ್ಳೋಣ, ಇನ್ನೇನು ಅದು ಬೇಡ ಅಂತ ಅಂದ್ಬಿಟ್ಟು ಸೊ ಹಾಗೆ ಮಾಡಿದ್ದು. ಒಂದೊಂದ್ಸರಿ ಏನಂದರೆ ನಾವೇ ಕನ್ಸ್ಟ್ರಕ್ಟ್ ಆಲ್ರೆಡಿ ಮಾಡಿರೋದು ತೊಗೊಂಡಾಗ ಒಂದೊಂದ್ಸರಿ ನಮಗೆ ವಾಸ್ತು ಪ್ರಕಾರ ಬೇಕು ಅಂದ್ಕೊಂಡು ಹೋದಾಗ ಈ ರೀತಿ ಸಣ್ಣ ಪುಟ್ಟ ನಾವು ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ಗ್ರೌಂಡ್ ಫ್ಲೋರಲ್ಲಿ ಸಿಗಲ್ಲ. ಎಷ್ಟೋ ನಂಗೆ ಈಗಲೂ ಕಮೆಂಟ್ಸ್ ಒಂದೊಂದ್ಸರಿ ನಾನು ದೇವ್ರ ಮನೆ ಹಾಕ್ದಾಗ ಯಾಕೆ ಫಸ್ಟ್ ಫ್ಲೋರಲ್ಲಿ ಅಂತ ಬರುತ್ತೆ. ಸ್ವಲ್ಪ ಎಷ್ಟೊಂದು ಜನ ಇವಾಗ ಮಾಡ್ತಾರೆ, ಆ ಥರ ಏನು ಮಾಡದೆ ಏನಿಲ್ಲ. ಕೆಳಗಡೆ ನಮಗೆ ಸರಿಯಾಗಿ ವಾಸ್ತು ಪ್ರಕಾರ ಸಿಗದೆ ಇದ್ದಾಗ ಫಸ್ಟ್ ಫ್ಲೋರಲ್ಲಿ ಕೂಡ ಮಾಡ್ಕೋಬೋದು. ಸೊ ಅದರಿಂದ ಫಸ್ಟ್ ಫ್ಲೋರಲ್ಲಿ ಮಾಡ್ಕೊಂಡ್ವಿ. ಇವಾಗ ಕರೆಕ್ಟ್ ಆಗಿದೆ. ಮತ್ತು ಪೂಜೆ ಮಾಡಿಬಿಟ್ಟು ಒಂದು ಸಪ್ರೇಟಾಗಿ ರೂಮ್ ಇರೋದ್ರಿಂದ ಅಕಸ್ಮಾತ್ ನಾವು ಪೀರಿಯಡ್ಸ್ ಆದಾಗ ಒಳಗಡೆ ಹೋಗೋದೇ ಇಲ್ಲ ರೂಮ್ಗೆ. ಸೊ ಈ ರೀತಿ ಎಲ್ಲ ಸ್ವಲ್ಪ ಆರಾಮಾಗಿ ಅನಿಸುತ್ತೆ ನನಗೆ. ಡಿಸೈನ್ ಬಂದು ಏನಂದರೆ ಫಸ್ಟೇ ಇಂಟೀರಿಯರ್ ಡಿಸೈನರ್ ಕೊಟ್ಟಾಗ ಅವರು ನಾವು ಪೂಜಾ ರೂಮ್ ಮಾಡಲ್ಲ, ಸಿಂಪಲಾಗಿ ಯೂನಿಟ್ ಮಾಡ್ತೀವಿ ಅಷ್ಟೇ, ಫುಲ್ ಒಂದು ಸಪ್ರೇಟ್ ಪೂಜಾ ರೂಮ್ ಮಾಡಲ್ಲ ಅಂದ್ಬಿಟ್ರು. ಅದಾಗಲೇ ಹೇಳಿದಾಗೆ ಹೋಮ್ಲೇನ್. ಸೊ ಆಮೇಲೆ ಎಕ್ಸ್ಟ್ರಾ ವೆಂಡರ್ ನಾವೇ ಪರಿಚಯ ಮಾಡಿಸ್ಕೊಡ್ತೀವಿ, ಅವ್ರ ಹತ್ರ ಮಾಡಿಸ್ಕೊಡಿ ಅಂದರು. ಸೊ ಅವ್ರ ಹತ್ರ ಮಾಡಿಸ್ಕೊಳ್ಳೋಕ್ಕೆ ನಾವು ತುಂಬ ಡಿಸೈನ್ಸ್ ಎಲ್ಲ ಹೇಳಿದ್ವಿ. ಆಮೇಲೆ ಅವರು ಸ್ವಲ್ಪ ಹಂಗೆ ಹಿಂಗೆ ಮಾಡಿ ಕೊನೆಗೆ ಈ ಡಿಸೈನ್ ಓಕೆ ಆಯಿತು. ಸೊ ಈ ಡಿಸೈನಲ್ಲಿ ಹೆಂಗೆ ಅಂದರೆ ನಾವು ಸ್ವಲ್ಪ ಆಲ್ಮೋಸ್ಟ್ ಗ್ಲಾಸಲ್ಲೇ ಮಾಡಿರೋದು ಮೇಲ್ಗಡೆನೂ ಅಷ್ಟೇ. ಸೊ ಇದಕ್ಕೆ ನಮಗೆ ಆಲ್ಮೋಸ್ಟ್ ಎಕ್ಸ್ಟ್ರಾ ಇದಕ್ಕೂ ಆಲ್ಮೋಸ್ಟ್ 75,000 to 80,000 ಆಯಿತು ಅನಿಸುತ್ತೆ. ಇನ್ನೂ ಜಾಸ್ತಿ ಆಗಿರಬೇಕು, ಯಾಕೆಂದರೆ ಆಲ್ಮೋಸ್ಟು ಅವಾಗಲೇ ಮಾಡಿಸಿದಲ್ವ ನನಗೆ ಇದಿಲ್ಲ. ಸೊ ಜಸ್ಟ್ ಹೊರ್ಗಡೆ ಗ್ಲಾಸು ಮತ್ತು ಅದನ್ನು ಮಾಡೋದಕ್ಕೆ ಮತ್ತು ಒಳಗಡೆ ಎಲ್ಲ ಸಪ್ರೇಟಾಗಿ ನಾವು ಮತ್ತು ಆಲ್ಮೋಸ್ಟು ಅದಕ್ಕೇ ನಾನು ಹೇಳಿದಾಗೆ 80,000 ಅಂತಲೇ ಹೇಳ್ಕೊಳ್ಳಿ, 1 lakh ಹತ್ರ. ಸೊ 1 lakh ಹತ್ರ ಆಯಿತು. ಮತ್ತು ಯಾಕೆಂದರೆ ಒಳಗಡೆನೂ ಅಷ್ಟೆಲ್ಲ ಫುಲ್ ವುಡ್ಡಲ್ಲಿ ಮಾಡಿಸಿರೋದು. ಏನು ನಾವು ದೇವ್ರು ಇಟ್ಟಿದ್ದೀನಿ ನಾನು ಅದೆರಡು ವುಡ್ಡಲ್ಲೇ ಮಾಡಿಸಿರೋದು. ಮತ್ತು ಹಿಂದೆ ಫುಲ್ ಗ್ಲಾಸಿಯಾಗಿ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ತಿತ್ತು. ಆಮೇಲೆ ಒಂದು ಸೈಡು ವುಡ್ಡು ಬಂತದು ಸ್ವಲ್ಪ ಒಂಚೂರು. ಅಂದರೆ ಹಿಂದೆ ನಾವು ಏನು ಡಿಸೈನ್ ಮಾಡಿಸಿದ್ದೀವೋ ಅದೆಲ್ಲ ವುಡ್ಡಲ್ಲಿ ಮಾಡಿಸಿರೋದು. ಯಾಕೆಂದರೆ ಅದ್ರ ಹಿಂದೆ ನಮಗೆ ಹೊರಗಡೆ ಹೋಗೋದಕ್ಕೆ ಬಾಲ್ಕನಿ ಗ್ಲಾಸಲ್ಲಿ ಇದಲ್ಲ. ಸೊ ಅದಕ್ಕೆ ವುಡ್ಡಲ್ಲಿ ಕ್ಲೋಸ್ ಮಾಡಿಸ್ಬೇಕಿತ್ತು. ಸೊ ಅದು ವುಡ್ಡಲ್ಲಿ ಕ್ಲೋಸ್ ಮಾಡ್ಸೋಕ್ಕೆ ಮತ್ತು ಡಿಸೈನ್ಸ್ ಎಲ್ಲ ಮಾಡಿದ್ರಲ್ಲ ಅದರಿಂದ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಡಿಸೈನ್ ಚೆನ್ನಾಗಿ ಬಂದಿದೆ. ಹಿಂದೆ ಉಡ್ದು ನಾನು ಆನ್ಲೈನಲ್ಲಿ ತುಂಬ ಸರ್ಚ್ ಮಾಡಿ ನನಗೆ ಅಲ್ಲಿ ಸಿಕ್ಕಿದಂಥ ಡಿಸೈನ್ ಅದು. ನಿಮಗೂ ಕೂಡ ದೇವರ ಪೂಜಾ ರೂಮ್ ಡಿಸೈನ್ಸ್ ಅಂತ ಸರ್ಚ್ ಮಾಡಿದ್ರೆ ಎಷ್ಟೊಂದು ಕಡೆ ಸಿಗುತ್ತೆ, ಮತ್ತು ಎಷ್ಟೊಂದು ವೆಬ್ಸೈಟ್ಸಲ್ಲಿ ಕೂಡ ಸಿಗುತ್ತೆ. ಮತ್ತು ಬೇರೆ ಬೇರೆ ಇಂಟೀರಿಯರ್ ಡಿಸೈನ್ಸ್ ಮಾಡಿರ್ತಾರಲ್ಲ ಆ ಥರದಲ್ಲಿ ಹುಡುಕಿದ್ರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನಿಮಗೆ ಎಷ್ಟೊಂದು ಸಿಗುತ್ತೆ. ಸೊ ಅಲ್ಲಿ ನೋಡಿ ಮಾಡಿಸ್ಬೋದು. ನನಗೆ ಇವಾಗಿರೋ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ನಾನು ಏನು ಅಂದ್ಕೊಂಡೆ ಕೊನೆಗೆ ಫೈನಲ್ ಔಟ್ಪುಟ್ ಅದೇ ಸಿಕ್ತು ಅಂತ ಹೇಳ್ಬೋದು. ನಾನು ಹಿಂಗೆ ಬೇಕು ಅಂತ ಅಂದ್ಕೊಂಡಿದ್ದೆ. ದೇವ್ರ ಮನೆ ತುಂಬ ಜಾಗ ಇರಬೇಕು, ಕುತ್ಕೊಂಡು ಪೂಜೆ ಮಾಡೋಕ್ಕಾಗಲಿ ನಿಂತ್ಕೊಂಡು ಪೂಜೆ ಮಾಡೋಕ್ಕಾಗಲಿ ಹೆಂಗಿರುತ್ತೆ ಹಾಗೆ. ಆಮೇಲೆ ಒಂದೊಂದ್ಸರಿ ನಾನು ಲಕ್ಷ್ಮೀ ನಾನು ಯಾವಾಗಲೂ ಅದೇ ಅಂದ್ಕೊಂಡಿದ್ದೆ. ಯಾಕಂದರೆ ಚಿಕ್ಕವನಾಗಿರೋದ್ರಿಂದ
ನನಗೆ ಹಾಲಲ್ಲಿ ಲಕ್ಷ್ಮಿ ಕೂಡ್ಸೋದಕ್ಕಿಂತ ನಾವು ಫಸ್ಟಿಂದ ಅಷ್ಟೇ ನಾನು ಅಮ್ಮನ ಮನೇಲಿ ಮಾಡ್ತಿದ್ದಾಗಿಂದ ಒಂದು ಸ್ವಲ್ಪ ದಿನ ಈಚೆ ಕೂಡಿಸ್ತಾ ಇದ್ವಿ, ಆಮೇಲೆ ದೇವ್ರ ಮನೆಯಲ್ಲೇ ಕೂಡಿಸ್ತಾ ಇದ್ವಿ. ಸೊ ದೇವ್ರ ಮನೇಲಿ ಕೂಡಿಸಿದಾಗ ನಾವು ಯಾವಾಗ ಬೇಕಾದರೆ ಅವಾಗ ದೇವ್ರನ್ನ ನಾವು ತೆಗಿಬೋದು, ಸೊ ದೇವರೆಲ್ಲ ಆರಾಮಾಗಿರುತ್ತೆ ಅಂತ. ಸೊ ಅದಕ್ಕೆ ಸ್ವಲ್ಪ ನನಗೆ ಜಾಗನೇ ಬೇಕಿತ್ತು, ಅದಕ್ಕೆಲ್ಲ ಜಾಗ ಚೆನ್ನಾಗಿ ಸಿಕ್ತು. ಕೆಳಗಡೆ ಮಾಡಿಸಿದ್ರೆ ಚಿಕ್ಕದಾಗ್ತಾ ಇತ್ತು ದೇವ್ರ ಮನೆ, ಇವಾಗ ಮೇಲ್ಗಡೆ ಇರೋದ್ರಿಂದ ತುಂಬ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದಾಗಿ ಮಾಡಿಸಿದ್ದೀನಿ. ಮತ್ತು ಇನ್ನೊಂದು ನೆಕ್ಸ್ಟು ಏನಂದರೆ ನಾನು ಅಂದ್ಕೊಂಡಿದ್ದು ಜಾಸ್ತಿ ತುಂಬ ಫೋಟೋಸ್ ಎಲ್ಲ ಬೇಡ ಇಟ್ಕೊಳ್ಳೋದು, ನಮ್ಮ ಮನೆ ದೇವ್ರ ಫೋಟೋ ಮತ್ತು ಮಾಮೂಲಿ ಲಕ್ಷ್ಮೀ ಸರಸ್ವತಿ ಗಣೇಶ ಇರೋ ಫೋಟೋ ಇದು ಹಿಂಗೆ ಇಟ್ಕೊಬೇಕಂತ. ಸೊ ಹಂಗೆ ಇಟ್ಕೊಂಡಿದ್ದೀನಿ. ಮತ್ತು ಸಿಗಂದೂರು ಚೌಡೇಶ್ವರಿದೊಂದು ಸೊ ಸಾಕು ಅಂತ. ಮತ್ತು ಸಣ್ಣ ಪುಟ್ಟ ಏನು ವಿಗ್ರಹಗಳನ್ನ ನಾನು ತುಂಬ ಇಟ್ಟಿಲ್ಲ, ಕಲಶ ಇಟ್ಟಿದ್ದೀನಿ, ಬೆಳ್ಳಿದೆ ಇಟ್ಟಿದ್ದೀನಿ. ಅದು ಕೇಳಿದ್ರೆ ಕೆಲವರು ನೀರು ಚೇಂಜ್ ಮಾಡ್ತಿರ್ತೀರಾ ಅಂತ. ಹೌದು, ನಾನು ನೀರು ಚೇಂಜ್ ಮಾಡ್ತಿರ್ತೀನಿ. ಕಾಯಿ ಒಳಗಡೆನೂ ನೀರು ಹಾಕ್ಬೋದು ನೀವು. ಸೊ ಅದನ್ನು ಚೇಂಜ್ ಮಾಡ್ತೀನಿ, ಕೆಳಗಡೆದು ಚೇಂಜ್ ಮಾಡ್ತೀನಿ, ಯಾಕೆಂದರೆ ಜಾಸ್ತಿ ದಿನ ಇಡಲ್ಲ ನಾನು ನೀರು. ಸೊ ಬಟ್ ಕಂಪೇರಿಟಿವ್ಲಿ ಅಕಸ್ಮಾತ್ ನಾನು ಇವಾಗ ಎಲ್ಲರೂ ಟ್ರಾವೆಲ್ ಮಾಡಿದಾಗ ಕಾಯಿ ಇಟ್ಬಿಟ್ಟು ಹೋದಾಗ ಏನಾಗ್ತಿತ್ತು ಅಂದರೆ ನಾನು ಕ್ಲೀನ್ ಮಾಡಿಲ್ಲ ಅಂದರೆ ಒಂಥರ ಆಗ್ಬಿಡೋದು. ಬಟ್ ಇವಾಗ ನಾನು ಸ್ವಲ್ಪ 15 ದಿನ 20 ದಿನ ಎಲ್ಲರೂ ಟ್ರಾವೆಲ್ ಮಾಡಿದಾಗಲೂ ನೀಟಾಗಿರುತ್ತೆ, ಏನೂ ಆಗಿರಲ್ಲ. ಸೊ ಅದರಿಂದ ಸ್ವಲ್ಪ ನನಗಿದು ಬೆಳ್ಳಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನಂಗೆ ಈಸಿ ಅಂತ ಅನ್ನಿಸ್ತಾ ಇದೆ. ಮೊದಲು ನಾನು ಕಾಯಿ ಮತ್ತು ಕೆಳಗಡೆ ಬೆಳ್ಳಿದು ಚೆಂಬಿಟ್ಟು ಅದ್ರ ಮೇಲೆ ಕಾಯಿ ಇಟ್ಟು ಎಲೆ ಎಲ್ಲ ಇಡ್ತಾ ಇದ್ದೆ. ಸೊ ಅದೆಲ್ಲ ಒಣಗೋದಕ್ಕೆ ಬಿಡಬಾರ್ದಿತ್ತು, ಪ್ರತಿ ಸರಿ ಚೇಂಜ್ ಮಾಡಬೇಕಿತ್ತು. ಇವಾಗ ಎಲೆನೂ ಬೆಳ್ಳಿದ ಇಟ್ಬಿಟ್ಟಿದ್ದೀನಿ. ಸೊ ಅದರಿಂದ ಏನದು ಒಣಗುತ್ತೆ ಅಂತೆಲ್ಲ ಭಯ ಇಲ್ಲ, ಟ್ರಾವೆಲ್ ಮಾಡಿದಾಗಲೂ ಆರಾಮಾಗಿ ಹೋಗಿ ಬರ್ಬೋದು. ಅಥವಾ ಈಗ ಒಂದೊಂದ್ಸರಿ ಮಧ್ಯ ಪೀರಿಯಡ್ಸ್ ಆಗಿಬಿಟ್ಟಿರ್ತೀನಿ, ಈಗ ಏನೋ ಬೇರೆ ಏನಾದರೂ ಆಗಿರುತ್ತೆ, ಪೂಜೆ ಮಾಡಿಲ್ಲ ಅಂದರೂ ಸೊ ಅದು ನೀಟಾಗಿರುತ್ತೆ, ಆಮೇಲೆ ನಾವು ಕ್ಲೀನ್ ಮಾಡ್ಕೋಬೋದು. ಸೊ ಇಷ್ಟು. ಮತ್ತು ಫ್ಲೋರಿಂಗ್ ಎಲ್ಲ ಏನು ಚೇಂಜ್ ಮಾಡಿಸ್ಲಿಲ್ಲ ನಾನು, ಮೇಲ್ಗಡೆ ಉಡ್ದು ವೈಟ್ ಹಾಕ್ಸಿದ್ದೀನಿ, ಅದು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಅಲ್ಲೇನು ವಾಟರ್ ಎಲ್ಲ ಹಾಕ್ಬೋದು, ವಾಟರ್ ಎಲ್ಲ ಹಾಕಿದ್ರೆ ಏನಾಗಲ್ಲ, ಆ ಥರ ಉಟ್ಟಿದೆ ಅದು. ಮತ್ತು ಬ್ಯಾಕ್ ಸೈಡು ಗ್ಲಾಸ್ ಎಲ್ಲ ಇದೆ, ಅದನ್ನು ಅಷ್ಟೇ ನೀಟಾಗೆಲ್ಲ ಕ್ಲೀನ್ ಮಾಡ್ಕೋಬೋದು. ಸೊ ಅರೌಂಡ್ 1 lakh ಅಂತಲೇ ಅನ್ಕೊಳ್ಳಿ. ಸೊ ಇಷ್ಟು ನಮ್ಮ ದೇವ್ರ ಮನೆಗೆ ಖರ್ಚಾಗಿತ್ತು. ನೀವು ನೋಡಿ ಏನಂದರೆ ಅದು ಸ್ವಲ್ಪ ನಾವು ಹಾಕಿದಾಗ ಅವರು 25,000 ರೂಪಾಯಿಗೆ ಮಾಡ್ತೀವಿ, ಇಲ್ಲ 30,000 ರೂಪಾಯಿಗೆ ಮಾಡ್ತೀವಿ ಅಂತ ಹಾಕಿರ್ತಾರೆ. ಬಟ್ ಅದು ನಿಮಗೆ ರೆಡಿ ಮಾಡಿ ನಿಮ್ಮ ಕೈ ಕೊಡೋಷ್ಟರಲ್ಲಿ ಅದು ಎಷ್ಟಾಗುತ್ತೆ ಅಂತ ಅವಾಗಲೇ ಗೊತ್ತಾಗೋದು. ನಮ್ಮದು ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕಾದ್ರೆ ನಮ್ಗೆ ಗೊತ್ತಾಗಿದ್ದು ಅವಾಗ. ಸೊ ಅದ್ರ ಬಗ್ಗೆ ಮುಂದೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹೊಸ ಮನೆ ಯಾರಾದರೂ ಮಾಡಿಸ್ತಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ಯಾವ್ಯಾವ ಥರ ನಮ್ಗೆ ಎಕ್ಸ್ಟ್ರಾ ಖರ್ಚು ಬೀಳ್ತಾ ಹೋಯ್ತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅವಾಗ ನಿಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ಸೊ ನಂಗೆ ಈಗ ದೇವ್ರ ಮನೆ ಡಿಸೈನ್ ಅಂತ ಮಾಡಿದಾಗ ಇದ್ರಲ್ಲಿ ನಂಗೆ ಐಡಿಯಾ ಬಂದಿದ್ದು, ಫಸ್ಟ್ ನಾವು ಅಂದ್ಕೊಂಡಾಗ ಇದ್ರೊಳಗಡೆನೆ ಬರುತ್ತೆ ಇಂಟೀರಿಯರ್ ಡಿಸೈನರಲ್ಲೇ. ಸೊ ಅದಕ್ಕೆ ಎಕ್ಸ್ಟ್ರಾ ಏನು ಪೇ ಮಾಡಬೇಕಾಗಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಗೊತ್ತಾಗಿದ್ದು ಒಂಥ ಇಂಟೀರಿಯರ್ ಡಿಸೈನರ್ಸ್ ಏನಿರ್ತಾರೆ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಇದು ನಾವು ಮಾಡಲ್ಲ, ನೀವು ಹೊರಗಡೆ ಮಾಡಿಸ್ಬೇಕು ಅಂತ. ಅವಾಗ ಈ ಥರ ಎಕ್ಸ್ಟ್ರಾ ಕಾಸ್ಟ್ ನಮಗೆ ಬರ್ತಾನೆ ಹೋಗುತ್ತೆ. ಬಟ್ ಇವಾಗ ದೇವ್ರ ಮನೆ ನನಗೆ ತುಂಬ ಸಮಾಧಾನ ಇದೆ. ಸೊ ಇವತ್ತಿನ ವ್ಲಾಗ್ ಇಷ್ಟು, ಒಂದು ಚಿಕ್ಕ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.